ಚಾನಲ್. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಾವು ಬಂದಿರೋ ಜಾಗ ಬಂದು ತುರುವೇಕೆರೆ ಲೊಕೇಟ್ ಆಗಿರುವಂಥ ಹೊರಪೇಟೆ ರೋಡಲ್ಲಿರುವಂಥ ಹೈನುಗಾರಿಕೆ ಫಾರ್ಮ್ ವಿಸಿಟ್ ಕೊಟ್ಟಿದ್ದೀವಿ. ಇಲ್ಲಿ ನೀವೇ ನೋಡ್ಬೋದು ಹೈನುಗಾರಿಕೆನ ಯಾವ್ಯಾವ ರೀತಿಯಲ್ಲಿ ಇರೋ ಸಣ್ಣ ಜಾಗದಲ್ಲಿ ಯಾವ ಥರ ಸೆಟಪ್ ಮಾಡ್ಕೊಂಡು ಆದಾಯ ಗಳಿಸಿದ್ದೇನೆ ನೀವೇ ಕಣ್ಣಾರ ನೋಡಿ. ಸರ್ ನೀವು ಎಷ್ಟು ವರ್ಷದಿಂದ ಹೈನುಗಾರಿಕೆ ನಡ್ಸ್ಕೊಳ್ತಾ ಬರ್ತಿದ್ದೀರಾ? 8 ವರ್ಷದಿಂದ ನಡ್ಸ್ಕೊಂಡು ಬರ್ತಿದ್ದೀರಾ. ಸರ್ ಇದು ಜಾಗ ಎಷ್ಟಿರ್ಬೋದು ಸರ್? ಇದು 45 16. ಎಷ್ಟು ಗಂಟೆ ಬರ್ಬೋದು? ಏನು ಮಾಮೂಲಿ ಒಂದು ಮುಕ್ಕಾಲು ಗಂಟೆ ಬರ್ಬೋದು. ಒಂದು ಅರ್ಧ ಗಂಟೆ ಬರ್ಬೋದು. ಸರ್ ಯಾವ ರೀತಿ ಹೈನುಗಾರಿಕೆ ನಡ್ಸ್ಕೊಳ್ತಾ ಬರ್ತಿದ್ದೀರಾ ನೀವು ಇಷ್ಟು ವರ್ಷ? ನಾವು ಹೈನುಗಾರಿಕೆ ಅಂದರೆ ನಾವು ಸ್ವಂತ ತರ್ತೀವಿ. ಮರಿಯ ಆಯ್ಕೆ ಮಾಡ್ಕೊಂಡು ಒಳ್ಳೊಳ್ಳೆ ಮರಿ ಆಯ್ಕೆ ಮಾಡ್ಕೊಂಡು ತರ್ತೀವಿ. ಅದೇ ಮಧ್ಯವರ್ತಿಗಳನ್ನ ಎಂಟ್ರಿ ಮಾಡಲ್ಲ? ನಾವು ಎಂಟ್ರಿ ಮಾಡಲ್ಲ. ನಾವೇ ಸ್ವಂತದ್ದು ತಂದು ಒಳ್ಳೆ ನಾಟಿ ಮರಿಗಳು ಇಟ್ಕೊಂಬಂದು ಸಾಕೊಂಡು ಒಂದು ಏನು ಮ್ಯಾಕ್ಸಿಮಮ್ ಇಲ್ಲ ಅಂದರೆ ಒಂದು ತಿಂಗಳಿಗೆ ಒಂದು 1,000 ರೂಪಾಯಿ ಒಂದು ಮರಿಗೆ ಮಾಡ್ಕೊತೀವಿ. ಸರ್ ಹೈನುಗಾರಿಕೆಯಲ್ಲಿ ಯಾವ ಥರ ಲಾಭ ಇದೆ ನೀವು ಹೇಳ್ತೀರಾ? ಲಾಭ ಯಾವ ಥರ ಇದೆ? ನೀವು ಮಾಡ್ದಂಗೆಲ್ಲ ಲಾಭ ಇದೆ, ಬಟ್ ಆಳುಗಳು ಬಿಟ್ಟು ಮಾಡ್ಸಕ್ತೀವಿ. ಬಟ್ ನೀವು ಮಾಡೋದು ಭಾಳ ಡಿಫ್ರೆನ್ಸ್ ಇದೆ. ಅದೇ ಯಾವುದೇ ಬಿಸ್ನೆಸ್ ಅಲ್ಲಿ ಆಳುಗಳನ್ನ ಬಿಟ್ಟರೆ ಮಾಡೋದ್ರಿಂದ ಅವರು ನಮ್ಮ ಮೇಗ್ ಬರ್ತಾವೋ ಇಲ್ವೊಂದು ಗಮನಿಸ್ಕೊಳಲ್ಲ. ಮರಿ ಸಾಯೋದಕ್ಕೆ ಕಾರಣಗಳಾಗ್ತದೆ. ನಾವು ಮರಿ ಬಂದು ನಿಂತ್ಕೊಂಡು ಬೆಳಗ್ಗೆ ಟೈಮ್ ಬಂದು ಮರಿಗಳು ಬಂದಿದೆಯಾ, ಮೇಯ್ತಾವ ಇಲ್ವಾ ಎಲ್ಲ ಥರದ್ದು ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಮರಿ ತಂದ ತಕ್ಷಣವೇ ನೀವು ಮರಿ ತತ್ತಿರಲ್ಲ, ಮರಿ ತಂದ ತಕ್ಷಣವೇ ವ್ಯಾಕ್ಸಿನ್ಗಳು ಹಾಕೊಂತಿರ್ಬೇಕು. ವ್ಯಾಕ್ಸಿನ್ ಹಾಕೊಂತಿದ್ರೆ ಒಂದು ಪರ್ಫೆಕ್ಟು ಒಂದು ಮ್ಯಾಚ್ ಆಗುತ್ತೆ. ಸರ್ ಟೋಟಲ್ ಎಷ್ಟು ಕುರಿಗಳಿವೆ ನಿಮ್ಮ ಹತ್ರ? ಈಗ ಒಂದು 25 ಅವೇ. ಸರ್ ಇವೇನು ಬ್ಯಾಚ್ ಟೈಪಲ್ಲಿ ಮಾಡ್ಕೊಂಡಿದ್ದಾರೆ ಏನಂತ ಹೇಳಿ? ಇಲ್ಲ, ಎಲ್ಲ ಒಟ್ಟಿಗೆ ಬಿಟ್ಕೊಂಡಿರ್ತೀವಿ, ಒಟ್ಟಿಗೆ ಮಾಡ್ತೀವಿ. ಸರ್ ಈ ಜನ್ರೇಷನಲ್ಲಿ ಯುವಕರಿಗೆ ನಿರುದ್ಯೋಗಿಗಳಿಗೆ ಯಾವ ಥರ ಹೇಳ್ತೀರಾ ಈ ಹೈನುಗಾರಿಕೆಗೆ ಬಂದರೆ ಸಕ್ಸಸ್ ಇದೆ? 100% 200%. ಎಷ್ಟೋ ಜನ ಆ ಬಿಸ್ನೆಸ್ಗೆ ಇಳಿದಲೇ ಸಮುದ್ರಕ್ಕೆ ಇಳಿದಲೇ ಆಳ ನೋಡ್ತಾರೆ ಎಷ್ಟೋ ಜನ. ಹಂಗಲ್ಲ, ಬಟ್ಟು ನೀವು ಹಾಕೋ ಫುಡ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡು. ನೀವು ಒಣಲ್ ಹಾಕೊಂಡು ತರಬೇಕು. ಹಸಿ ಹುಲ್ಲು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಫೀಡ್ ಬರಲ್ಲ, ಮರಿ ಡೆವಲಪ್ಮೆಂಟ್ ಆಗಲ್ಲ. ಒಣಲನ್ನ ನೀವು ಮೇಂಟೈನ್ ಮಾಡಿದ್ರೆ, ಡ್ರೈ ಫುಡ್ ಮೇಂಟೈನ್ ಮಾಡಿದ್ರೆ ಎಲ್ಲ ಥರದಲ್ಲೂ ಮೆಡಿಸಿನ್ ಬರುತ್ತೆ, ಎಲ್ಲ ಥರದಲ್ಲೂ ಪ್ರೋಟೀನ್ ಅಂಶ ಸಿಗುತ್ತೆ. ಬಟ್ ನೆನವನ್ನು ಕಟ್ಟೋದಕ್ಕೆ ಕಾರಣಗಳಾಗ್ತವೆ. ಪ್ರತಿ ತಿಂಗಳು ನಿಮಗೆ ಒಂದು 25 ಮರಿ ಸಾಕಿರೋ 25,000 ನಿಮಗೆ ಪ್ರತಿ ತಿಂಗಳು ಇನ್ಕಮ್. 25,000 ಪ್ರತಿ ತಿಂಗಳು ಇನ್ಕಮ್. ಮ್ಯಾಕ್ಸಿಮಮ್ 8,000 ಕೊಟ್ಟರೆ ಮರಿಯ ಒಂದು 22-23 ಸಾವಿರಕ್ಕೆಲ್ಲ ಮಾರ್ಬೋದು ನೀವು ಸಾಕಿ. ನಿಮ್ಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಬರುತ್ತೆ. ಒಂದು 15 ರೂಪಾಯಿ ಹಾಕೊಳ್ಳಿ ಪ್ರತಿ ದಿವಸ. ಒಂದು ಮರಿಗೆ 15 ರೂಪಾಯಿ ಹಾಕಿ. ಫೀಡ್ಸ್ ಖರ್ಚು 15 ರೂಪಾಯಿ ಹಾಕಿ. ಎಲ್ಲ ಖರ್ಚು 15 ರೂಪಾಯಿ ಹಾಕೊಳ್ಳಿ. 15 ರೂಪಾಯಿ ಎಷ್ಟಾಯ್ತು 6 ತಿಂಗಳಿಗೆ ಲೆಕ್ಕ ಹಾಕೊಳ್ಳಿ. ಯಾಕೆ ಸಿಗಲ್ಲ? ಮತ್ತೆ ಯಾವುದೇ ಕೆಲಸದಲ್ಲಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಭಾಳ ಇಂಟ್ರೆಸ್ಟ್ ಇರ್ಬೇಕು. ಅದೇ ಮಾಡು ಬಿಡು, ಇಂಟ್ರೆಸ್ಟ್ ಇರ್ಬೇಕು ಫಸ್ಟ್. ಸರ್ ಎಷ್ಟೋ ಜನ ಹೈನುಗಾರಿಕೆಗೆ ಬರೋಕೆ ಹೆಂಗೆ ಹೆದರ್ತಾರೆ ಅಂದರೆ ಮಾರ್ಕೆಟಿಂಗ್ ಸಮಸ್ಯೆ, ಮಾರ್ಕೆಟಿಂಗ್ಗೆ ಭಯ ಬೀಳ್ತಾರೆ. ನೀವು ಹೇಳ್ತಾರೆ ಸತ್ಯ, ಮಾರ್ಕೆಟಿಂಗ್ ಸಮಸ್ಯೆ ಓಕೆ ಒಪ್ಕೊಳ್ಳಿ. ನಾನು ನನ್ನ ಕುರಿ ಫಾರಮ್, ನನ್ನ ಮಟನ್ ಅಂಗಡಿ ಐತೆ, ನಾನು ರೆಡಿ. ಕುರಿ ಫಾರಮಲ್ಲಿ ನಾನು ಮಟನ್ ಅಂಗಡಿ ಮಾಡಿಕೊಂಡಿದ್ದೀನಿ, ಓಕೆ ಒಪ್ಕೊಂಡೆ. ಬಟ್ ಇಲ್ಲದಲ್ಲೇ ಹೋದ್ರು ಇಲ್ಲೇ ತುರುವೇಕೆರೆ ಸಂತೆ ಬೇಜ್ ಜನ ಇದ್ದಪ್ಪ. ತುರುವೇಕೆರೆ ಸಂತೆ ಇತ್ತು ಇಲ್ಲೇ ಮೊದಲೇ, ಆರಾಮ ಮಾಡ್ಬೋದು. ಯಾಕೆ ಮಾಡೋಕ್ಕಲ್ಲ? ಸರ್ ಯಾವ ರೀತಿ ಹೇಳ್ತೀರಾ ಯುವಕರಿಗೆ ಅಲ್ಲಿ ಜನರಿಗೆ ಮಾಡೋರು ಹೈನುಗಾರಿಕೆ ಮಾಡೋರಿಗೆ ಈ ರೀತಿ ಲಾಭ ಕಾಣ್ಬೋದು, ಅಲ್ಲಿ ಅಷ್ಟೇನಿಲ್ಲ ಅಂತ ಯಾವ ರೀತಿ ಹೇಳ್ತೀರಾ ನೀವು? ನೀವು ಫಸ್ಟು ಇಳೀರಿ. ಇಳಿದು ಮೆಡಿಸಿನ್ಗಳು ಹಾಕೊಂಡು ಮರಿಗಳನ್ನ ಒಳ್ಳೆ ಸೆಲೆಕ್ಷನ್ ಮರಿಗಳು ತಂದರೆ, ಆಮೇಲೆ ಒಣಮೇವನ್ನು ಕಟ್ ಮಾಡ್ಕೊಳ್ಳಿ. ಒಳ್ಳೆ ಒಣಮೇವು ಕಟ್ ಮಾಡ್ಕೊಂಡು ಫುಡ್ ಹಾಕೊಂಡು ಭಾಳ ನೀಟಾಗಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ಸೇ ಹೊರ್ತು. ಬಟ್ ಲಾಸ್ ಅಂತೂ ಬರಲ್ಲ, ಯಾರಿಗೂ ಯಾವ ಕಾರಣಕ್ಕೂ ಬರಲ್ಲ, ಎಲ್ಲೂ ಬರಲ್ಲ. ಸರ್ ನಿಮ್ಮ ನಾಟಿ ಕೋಳಿ ಎಷ್ಟಿವೆ ನಿಮ್ಮ ಹತ್ರ? ಒಂದು 50 ಇದೆ ಟೋಟಲ್. 50. ಅವೆಲ್ಲ ಮಾರ್ಕೆಟಿಂಗ್ ಯಾವ ಥರ? ಅವೆಲ್ಲ ಇಲ್ಲೇ ಬರ್ತಾರೆ, ಸಾಮಾನ್ಯವಾಗಿ ಇಲ್ಲೇ ಬರ್ತಾರೆ, ಇಲ್ಲೇ ತಗೊಳ್ತಾರೆ. ಇವೆಲ್ಲ ಬಿದ್ದಿದ್ದು ಪಿಚ್ಚಿ ಒಳಗೆಲ್ಲ ಏನು ಬೀಳುತ್ತೋ ಅದೆಲ್ಲ ಅವು ತಿಳ್ಕೊಂತವೆ. ನಾವೇನೇನು ಮೇವು ಹೋಗಲ್ಲ, ಅವನ್ನೇ ಸೆಲೆಕ್ಟ್ ಮಾಡ್ಕೊಂಡು. ಸ್ನೇಹಿತರೆ ಟೋಟಲ್ ಬಂದು 3 ಸ್ಟೆಪ್ ಮಾಡ್ಕೊಂಡಿದ್ದಾರೆ. ಕೆಳಗಡೆ ನಾಟಿ ಕೋಳಿ ಬಿಟ್ಕೊಂಡಿದ್ದಾರೆ, ಮಧ್ಯದಲ್ಲಿ ಕುರಿಗಳು ಬಿಟ್ಕೊಂಡಿದ್ದಾರೆ, ಮೇಲ್ಗಡೆ ಫೀಡ್ ಸಂಗ್ರಹಣೆ ಮಾಡೋಕ್ಕೋಸ್ಕರ 3 ಸ್ಟೆಪ್ಪಲ್ಲಿ ಒಂದು ಏನಂದರೆ ಒಂಥರ ಹೈನುಗಾರಿಕೆ ಫಾರ್ಮ್ನೇ ರಚಿಸೋರು ಅಂತಲೇ ಹೇಳ್ಬೇಕು ಇವರು. ಸರ್ ನಾಟಿ ಕೋಳಿ ಮೊಟ್ಟೆಯಲ್ಲಿ ಯಾವ ರೇಟಿಗೆ ಸೇಲ್ ಮಾಡ್ಕೋತೀರಾ ನೀವು? ನಾವೆಲ್ಲ 5 ರೂಪಾಯಿ kg ಮಾಡ್ತೀವಿ. ಇಲ್ಲೇ ಕಸ್ಟಮರ್ ಇಲ್ಲೇ ಬಂದು ತಗೊಂಡಿದ್ದೀರಲ್ಲ, ನೀವೇ ಮಾರ್ಕೆಟಿಂಗ್ ಮಾಡ್ತೀರಾ? ಇಲ್ಲ 5 ರೂಪಾಯಿ ಬರುತ್ತೆ. ನೀವು ಮರಿಗಳನ್ನ ಸಾಕೋದಕ್ಕೆ ಭಾಳ ಶ್ರಮ ಪಟ್ಕೊಂಡು ಮರಿಗಳನ್ನೂ ಅಷ್ಟೇ ಭಾಳ ನೀಟಾಗಿ ಮಾಡಿಕೊಂಡು ಸಾಕ್ಬೇಕು. ನಾವೊಂದು ಮೊಟ್ಟೆಗಳು ಎತ್ಕೊಳ್ಳೋಕ್ಕಲ್ಲ, ಎಲ್ಲೆಲ್ಲಿ ಮರಿ ಇತ್ತು ಅಲ್ಲಲ್ಲೇ ಮೊಟ್ಟೆ ಇಟ್ಕೊಂಡು ಅಲ್ಲಲ್ಲೇ ಮರಿ ಮಾಡ್ಕೊಂಡು ಹೋಗ್ಬೇಕು.
ಜಾಸ್ತಿ ಸಾಕಲ್ವಾ 30 ಮರಿ ಸಾಕು. ಪ್ರತಿ ದಿವಸ ನಿಮ್ಮ ಮನೆಯಿಂದ 30 ಮರಿ. ನೀವೇನ್ ಕೆಲಸ ಮಾಡ್ತೀರಾ ಇಲ್ಲಿ ಶೆಡ್ ಒಳಗೆ? ಏನ್ ಕೆಲಸ ಏನು ಮಾಡಂಗಿಲ್ಲ ಶೆಡ್ ಒಳಗೆ. ನಾವು ಕೊಡೋದು ಬೆಳಗಿನಾಗ 1 ಅವರ್ ಕೊಡ್ತೀವಿ. ಮಧ್ಯಾಹ್ನಕ್ಕೆ ಬಂದು ಒಂದು 1/4 ಗಂಟೆ ಅರ್ಧ ಗಂಟೆ ನೀರು ಕುಡಿಸ್ತೀವಿ, ಮೇವು ಹಾಕ್ಬಿಟ್ವಾದ್ರೆ ನೀವು ಸಾಯಂಕಾಲನೇ ಬರೋದು. ನಾವು ಶೆಡ್ ಒಳಗೆ 6 ಗಂಟೆಗೆ, 5:30 6 ಗಂಟೆಗೆ ಬರ್ತೀವಿ. ಏನು ಕೆಲಸ ಮಾಡ್ಬೇಕು ಈ ಶೆಡ್ ಒಳಗೆ? ನಿಮ್ಮ ಕೆಲಸಗಳು ಮಾಡ್ಕೋಬೋದು, ಇವು ಪಡಿಗಳು ಇರ್ತವೆ, ಎಲ್ಲ ಕೆಲಸಗಳು ಮಾಡ್ಕೋಬೋದಲ್ವಾ? ಪ್ರತಿ ದಿವಸ ಏನು ಪ್ರಪಂಚದಲ್ಲೇನಾಗಿಲ್ಲ ನಾವು ಮಾಡಬೇಕು ಅಂತ ಹೊಂಟ್ರೆ ಬರೀ ಹೆಣ್ಮಕ್ಳುಗಳು ಮಾಡ್ಕೊಳ್ಳೋ ಶಕ್ತಿ ಇದೆ ಇದರಲ್ಲಿ. ಹೆಣ್ಮಕ್ಳೇ ಮಾಡಬೇಕು ಅಂದರೆ ಮಾಡೋದ್ರ ವಾತಾವರಣದಲ್ಲಿ ಮಾಡಿ. ಯಾರನ್ನೂ ನೀವು ಆಳುಗಳನ್ನ ನಂಬಿಸ್ಕೊಂಡು ಮಾಡಕ್ಕೆ ಹೋಗ್ಬೇಡಿ. ಈಗ ಒಂದು 25 ಇದೆ. ಮೇಕೆಯಿಂದ ಹಿಡಿದು ಕುರಿಯಿಂದ ಹಿಡಿದು ಎಲ್ಲ ಪ್ಯೂರ್ ನಾಟಿ, ಎಲ್ಲ ನಾಟಿ ಸಾಕಿದ್ದೀವಿ. ಯಾಕೆ ಸಾಕಕ್ಕಲ್ಲ? ಯಾವ ಥರ ಫೀಸ್ ಕೊಡ್ತೀರಿ ಇದೆಲ್ಲ? ಮಾಮೂಲಿ ಅಲ್ಜೋಳ ಕಡಿ ಕೊಡ್ತೀವಿ. ಇನ್ನು ದನಿಗೆ ಏನು ಫೀಡ್ಸ್ ಕೊಡ್ತೀವೋ ದನಿನ ಫೀಡ್ಸು ಅದು ಕೊಡ್ತೀವಿ ಮ್ಯಾಕ್ಸಿಮಮ್. ನಾವು ಅದು ಕೊಟ್ಟಾದ್ಮೇಲೆ ತಿರ್ಗಾ ಒಂದು ಸ್ವಲ್ಪ ಈ ಹಿಂಡಿ ಬಿಗುತ್ತಲ್ಲ, ಈ ಹಿಂಡಿಗೆ ರವೆ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಬಿಟ್ಟು ಒಂದು 200 ಗ್ರಾಮ್ ಅಷ್ಟು ಕೊಡ್ತೀವಿ ಒಂದು ಮರಿಗೆ. ಬಟ್ ಅದಾದಮೇಲೆ ನಾವು ನೀರು ಏನು ಮಾಡೋಕ್ಕೋಲ್ಲ. ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗೆ ಕೆಲಸ ಮುಗಿಸ್ತೀವಿ. ತಿರ್ಗಾ ಒಂದು 11 ಗಂಟೆಗೆ ಬಂದು ಈಗ ಮೇವು ಹಾಕ್ತೀವಿ. ಮೇವು ಹಾಕಿ ನೀರು ಕುಡಿಸ್ಬಿಟ್ಟು ಕ್ಲೋಸು. ಇನ್ನೇನು ನೀವೇ ನೋಡ್ಬೋದು ಸ್ನೇಹಿತರೆ, ಫೀಲ್ಡ್ಸ್ಗೆ ಕೊಡೋಕ್ಕೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಸರ್. ಇವೆಲ್ಲ ನೀವು ಫುಡ್ನ ಯಾವ ಥರ ಸಂಗ್ರಹ ಮಾಡ್ಕೊಂಡಿದ್ದಾರೆ? ಮೇಗಡೆ ಮಾಡಿದ್ದೀವಲ್ಲ ಫುಲ್ಲು ಅವೆಲ್ಲ. ಇದೇ ಹುಲ್ಲಿನ ಮೇಂಟೆನೆನ್ಸ್ ನಮಗೆ ಗೊಬ್ಬರದಲ್ಲಿ ಮೇಂಟೈನ್ ಆಗ್ಬಿಡುತ್ತೆ. ಫೀಡ್ ಇದ್ರು ಏನು ಗೊಬ್ಬರ ಹಾಕ್ತಿದ್ವಿ ಇಲ್ಲಿ ಹುಲ್ಲು ಹಾಕಿದೀವೋ. ಹಾಂ ಸರ್, ಒಂದುವರೆಗೆ ಏನಂದ್ರೆ ಎಷ್ಟು ಖರ್ಚು ಬೀಳುತ್ತೆ ಎಲ್ಲ ನಿಮ್ಮ ಹತ್ರ ಬರೋ ಹೊರತೆಗೆ? ನಮ್ಮ ಬರೋಷಕ್ಕೆ 200 ರೂಪಾಯಿ ಬರುತ್ತೆ. 200 ರೂಪಾಯಿ ಅವರೇ ತಂದಾಕ್ತಾರೆ. ನಮ್ಗೆ ಆಟೋದಲ್ಲೆಲ್ಲ ಅವರೇ ಕಾಸು ತಗೊಂಡು ತಂದಾಕ್ತೀವಿ. ನಮ್ಮ ಹೊರ ಲೆಕ್ಕಕ್ಕೆ ದುಡ್ಡು ಕೊಡ್ತೀವಿ. ಎಷ್ಟೋ ಜನ ಯುವಕರು ರಾತ್ರಿ ಕೋಟ್ಯಾಧಿಪತಿಗಳಾಗಬೇಕು, ಶ್ರೀಮಂತರಾಗಬೇಕು ಅಂತ ಹೇಳಿ ಬೆಟ್ಟಿಂಗ್ ಆ್ಯಪ್ಗಳಿಗೆ ಸಾಲ ಅಲ್ಲಿ ಸಾಲ ಮಾಡಿ ದುಡ್ಡು ಹಾಕಿ ದುಡ್ಡು ಕಳ್ಕೊಂಡು ಅವ್ರ ಜೀವನನ ಅವರೇ ಹಾಳು ಮಾಡ್ಕೊತಾರೆ. ಬದುಕೋದಕ್ಕೆ 100 ದಾರಿಗಳಿವೆ. ಹೈನುಗಾರಿಕೆ ಅಂತ ಒಂದು ದಾರಿ ಅಲ್ಲ, ನಾನಾ ಥರ ದಾರಿಗಳಿವೆ. ಬಳಸ್ಕೊಳ್ಳಿ, ಒಳ್ಳೆ ರೀತಿ ಬಳಸ್ಕೊಳ್ಳಿ, ಒಳ್ಳೆ ದಾರಿಗಳಕ್ಕೆ ಯಶಸ್ಸು ಕಾಣಿ ಅಂತ ನನ್ನ ಆಶೆ.